ಇದು ನಿರ್ದಿಗಂತ ಒಬ್ಬ ನಟ ಪ್ರಕಾಶ್ ರೈ ಏನು ಮಾಡ್ತಿದ್ದ ಶ್ರೀರಂಗಪಟ್ಟಣದಲ್ಲಿ. ಅದು ಒಂದು ವರ್ಷ ಕೆಲಸ ಮಾಡಿ ನಿಮಗೆ ಹೇಳಬೇಕು ಅಂತ. ಇದು ರಂಗಭೂಮಿ ಅಥವಾ ಆರ್ಟ್ ಫಾರ್ಮ್, ಒಬ್ಬ ಕಲಾವಿದನಾಗಿ ಬೆಳೆದ ಮೇಲೆ ಏನು ವಾಪಸ್ ಕೊಡಬೇಕು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು. ಇಲ್ಲಿಯ ಶಾಲಾ ರಂಗ ಇರ್ಬೋದು, ರಂಗ ವಿಕಾಸ ಇರ್ಬೋದು, ಇಲ್ಲಿಯ ಪ್ರತಿಭೆಗಳಿರ್ಬೋದು, ಇದನ್ನೆಲ್ಲ ನೀವು ನೋಡಿದ್ದೀರಿ. ಇದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ನಿಮ್ಮ ಮೂಲಕ ಒಂದಷ್ಟು ಕೆಲಸ ಮಾಡಿ ಜನರನ್ನು ತಲುಪುವ ಯೋಚನೆ ಅಷ್ಟೇ. ಇದು ನಾವು ಹಂಚ್ಕೊಂಡಿದ್ದೀವಿ. ಇದರ ಬಗ್ಗೆ ನಿಮಗೆ ಯಾವುದೇ ಅನುಮಾನಗಳು, ಪ್ರಶ್ನೆಗಳು, ಇದರ ಆಶೆಯ ಬಗ್ಗೆ ಕ್ಲಾರಿಟಿ ಬೇಕಾದರೆ ನಿಮ್ಮ ಮೂಲಕ ಅದನ್ನು ಜನರಿಗೆ ತಲುಪಿಸೋ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಧ್ಯಮದ ಮಿತ್ರರನ್ನು ಕರೆದಿದ್ದೀನಿ. ಕರೆದ ತಕ್ಷಣ ಒಂದು ಸಿನಿಮಾ ಫಂಕ್ಷನ್ ಅಲ್ಲ ಇದು ಬೇರೆ ಏನೋ ಅಂತ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ನನಗೆ ಧನ್ಯವಾದಗಳು. ಅದು ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ, ಅದಕ್ಕಿಂತ ಒಂದು ನಂಬಿಕೆಯನ್ನು, ಪ್ರಕಾಶ್ ಏನು ಮಾಡ್ತಿದ್ದಾರೆ ನೋಡೋ ಅನ್ನೋ ಆಸಕ್ತಿಯನ್ನು ತೋರಿಸುತ್ತೆ. ಧನ್ಯವಾದಗಳು. ಆ್ಯಂಡ್ ಐ ಕೀಪ್ ದಿಸ್ ಫೋರಮ್ ಓಪನ್. ಯಾವುದೇ ಪ್ರಶ್ನೆಗಳಿರ್ಬೋದು, ಕೇಳ್ಬೋದು. ಲೆಟ್ ಅಸ್ ಹ್ಯಾವ್ ಒಂದು ಚಿಕ್ಕ ಸಂವಾದವನ್ನು. ಈ ಆಲೋಚನೆ ಹೇಗೆ ಬಂತು ಅಂದರೆ, ಬಹಳ ವರ್ಷಗಳಿಂದ ನಾನು ರಂಗಭೂಮಿಗೆ ಬರಬೇಕು ಅಂತಿತ್ತು. ನನಗೆ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ಗೆಳೆಯರಿದ್ದಾರೆ. ಸೊ ನಾನು ಬಾಂಬೆನಲ್ಲೇ ಹೋಗಿದ್ದೆ, ಅಲ್ಲಿ ಪೃಥ್ವಿ ಥಿಯೇಟರ್ ನೋಡಿದೆ, ಹಿಂಗೆ ಮಾಡ್ತಾ ಇದ್ದೆ. ಸರಿ, ಒಂದು ನಾಟಕ ಮಾಡಿದ್ರೆ ಹೇಗೆ ಅಂತ ಅನ್ನಿಸ್ತು. ಅದರೊಂದು 3 ದಶಕಗಳಿಂದ ರಂಗಭೂಮಿಯಲ್ಲಿ ಇಲ್ಲ. ಸರಿ, ನಾಟಕ ಮಾಡಿದ್ರೆ ಯಾವುದನ್ನು ಮಾಡ್ತೀವಿ ನಾವು? ಅಂದರೆ ಈಗ ದೊಡ್ಡ ದೊಡ್ಡ ನಾಟಕಗಳು ಮಾಡಬಹುದು. ಅದರಿಂದ ಏನಾಗುತ್ತೆ, ರಂಗಭೂಮಿಯಲ್ಲಿ ಪ್ರಕಾಶ್ ರೈ ಅವರು ನಾಟಕ ಮಾಡ್ತಿದ್ದಾರಂತೆ ಅಂತ ಒಂದಷ್ಟು ಪ್ರೇಕ್ಷಕರು ಬರ್ಬೋದು ಹೊರತು ರಂಗಭೂಮಿಗೆ ಏನಾಗುತ್ತೆ ಹಾಗಂತ ಯೋಚನೆ ಮಾಡಿ ಒಂದು ತಂಡ ಕಟ್ಟೋದ. ಬರೀ ಒಂದು ತಂಡ ಕಟ್ಟೋದಾದ್ರೆ ಪ್ರಕಾಶ್ ರೈ ಅವ್ರದ್ದು ದುಡ್ಡಿದೆ, ಅವ್ರು ನಾಟಕಗಳು ಮಾಡಿಸ್ತಾರೆ, ಹಂಗೆ ಆಗಬಾರ್ದು. ಮತ್ತೊಂದು 3 ದಶಕಗಳಿಂದ ರಂಗಭೂಮಿಯಲ್ಲಿ ಮಾಡ್ತಿರೋ ಕೆಲಸಕ್ಕೆ ಇವ್ರು ದಿಢೀರಂತ ಬಂದು ಏನು ಮಾಡ್ತಿದ್ರೆ ಅಂತ ಅವ್ರನ್ನ ಅನ್ಕಂಫರ್ಟಬಲ್ಲು ಕೂಡ ಮಾಡಬಾರ್ದು. ಯಾಕಂದರೆ ಅವರ ಕೊಡುಗೆ ಇದನ್ನು ಉಳಿಸ್ಕೊಂಡ್ರ ಕೊಡುಗೆ ಬಹಳ ದೊಡ್ಡದು. ಹಾಗಾದರೆ ನಾನು 30 ವರ್ಷಗಳ ನಂತರ ಬರಬೇಕಾದ್ರೆ ಒಬ್ಬ ಸಿನಿಮಾ ನಟನಾಗಿ ಒಂದು ಎಲ್ಲರೂ ಒಪ್ಪಿಕೊಳ್ಳುವಂಥ ನಟನಾಗಲಿಕ್ಕೆ ಕಾರಣ ಏನು ಅಂದರೆ, ನನ್ನ ಈ ಇಳಿ ವಯಸ್ಸಿನ ನಾನು ಚಿಕ್ಕವನಾಗಿದ್ದಾಗ, ನಾನು ಒಬ್ಬ ಯುವಕನಾಗಿದ್ದಾಗ ನನಗೆ ಸಿಕ್ಕಂಥ ದಿಗಂತಗಳು, ನನಗೆ ಸಿಕ್ಕಂತಹ ಅನುಭವಗಳು, ನನಗೆ ಸಿಕ್ಕಂತಹ ಸಾಹಿತಿಗಳು, ಪುಸ್ತಕಗಳನ್ನು ಓದುವ ಕ್ರಿಯೆಗಳು, ಅದು ಮುಂದಿನ ತಲೆಮಾರಿಗೆ ಹೋಗುವ ಒಂದು ಸ್ಪೇಸ್ ಆಗೋದಾದರೆ ಬೆಟರ್ ಅಲ್ವಾ ನಿರ್ದಿಗಂತ ಅಂತ ಅನ್ನಿಸ್ತು. ಹಾಗಾಗಿ ನಿರ್ದಿಗಂತದ ಮೂಲಕ ಇದನ್ನೊಂದು ರಂಗಮಂದಿರ ಕಟ್ಬೋದು. ರಂಗಮಂದಿರ ಅಲ್ಲದೆ ಇಟ್ಸ್ ಇನ್ಕ್ಯುಬೇಟರ್. ಇದೊಂದು ಕಾವುಗಳು. ಅಂದರೆ ಹುಡುಗರು ಕಲ್ತಿದ್ದಾರೆ, ಕಲಿತ ಹುಡುಗರು ಒಂದು ಇದರಲ್ಲಿ ಬದುಕು ಕಟ್ಕೋಬೇಕು ಅನ್ನೋರಿಗೆ ಎಲ್ಲೆಲ್ಲೋ ಡಿಗ್ರಿಗಳು ಮಾಡಿದ್ದಾರೆ, ಆಮೇಲೆ ಏನು ಮಾಡ್ತಿದ್ದಾರೆ ಕಾಣಿಸ್ತಾ ಇಲ್ಲ. ಸೊ ಅಂಥವರನ್ನು ಎಂಪವರ್ ಮಾಡುವಂತಹ, ಅಂಥವರನ್ನು ಸ್ಟ್ರೆಂಥನ್ ಮಾಡುವಂತಹ, ಅವರ ರೆಕ್ಕೆಗಳಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡೋದು ಬೆಟ್ರು ಅಂತ ಹೇಳಿ ನಿರ್ದಿಗಂತ ಕೆಲಸ ಹೊರತು. ಹಾಗೆ ಹುಟ್ಟಬೇಕಾದ್ರೆ ಎಲ್ಲಿ ಮಾಡ್ಬೇಕು ಅದನ್ನು? ಯಾವುದೇ ಒಂದು ಸರ್ಕಾರಕ್ಕೆ ಹೋಗಿ ಕೇಳಿದ್ರೆ 5 ವರ್ಷಕ್ಕೊಂದ್ಸಲ ಬದಲಾಗುವ ಸರ್ಕಾರಗಳು ಅವ್ರದ್ದೇ ಐಡಿಯಾಲಜಿಗಳಿರುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಆ ಥರದ ಒಂದು ಟ್ಯಾಕ್ಸ್ ಪೇಯರ್ಸ್ ಮನೆ ಇಟ್ಕೊಂಡು ಕೆಲಸ ಮಾಡಬೇಕು ಅವಶ್ಯಕತೆ ಇಲ್ಲ. ನನ್ನದೇ ಒಂದಷ್ಟು ತೋಟಗಳಿವೆ, ಇಲ್ಲಿದೆ ಆಗಿದೆ, ಅದರಲ್ಲ ಒಂದು 2 ಎಕರೆಯನ್ನು ಇಟ್ಕೊಂಡ್ರೆ ಅಲ್ಲಿ ನಾನು ಮನೆಯವ್ರು ಕೂತ್ಕೊಂಡು ಮಾತಾಡೋಣ, ಮಿಕ್ಕಿದ್ದು ನಿಮ್ದು ಅಮ್ಮ, ಇದು 2 ನಂದು ಬಿಟ್ಬಿಡಿ, ನನಗೆ ಇಲ್ಲೇನೋ ರಂಗಭೂಮಿ ಕೆಲಸ ಮಾಡ್ಕೊಡ್ತೀನಿ ಅಂತ. ಅದಕ್ಕೆ ತಕ್ಕ ಹಾಗೆ ಕೇವಲ ಒಂದು ಬಿಲ್ಡಿಂಗ್ನ ರಂಗಮಂದಿರ ಕಟ್ಟಿದ್ರೆ ಆಗಲ್ಲ. ಅದಕ್ಕೆ ಬೇಕಾದ ಆತ್ಮ, ಅದಕ್ಕೆ ಬೇಕಾದ ಸೋಲ್, ಅದಕ್ಕೆ ಬೇಕಾದಂಥ ಕೆಲಸದವರು. ಬಟ್ ಒಳ್ಳೆ ಕೆಲಸಗಳ ಹತ್ರ ಹೋಗ್ತಾ ಹೋದ್ರೆ ಬಂದು ಸೇರ್ಕೊಳ್ತಾರೆ ಅಂತ. ಹಾಗೆ ಶ್ರೀಪಾದ್ ಭಟ್ರು ಇನ್ನೊಬ್ರು ಬಂದು ಸೇರ್ಕೊಳ್ಳೋಕೆ ಶುರುವಾಗಿ ಈಗ ನಿಮ್ಮ ಮುಂದೆ ನಿಂತಿದೆ. ಅಂದರೆ ಇಲ್ಲಿ ಅಪ್ಲಿಕೇಶನ್ ಕೊಟ್ಟು ಫೀಸ್ ಕೊಟ್ಟೆಲ್ಲ ಬರೋಕ್ಕಾಗಲ್ಲ. ಅದು ಶಾಲಾ ರಂಗ ಅಂದಾಗ, ಇವಾಗ ಶಾಲಾ ರಂಗ ಅಂದರೆ ಮಕ್ಕಳ ರಂಗಭೂಮಿಯಲ್ಲಿ ಕೆಲಸ ಮಾಡಿದವರು ಯಾರ್ಯಾರು, ಅವ್ರಿಗೆ ಈ ಮಕ್ಕಳ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ ಇದೆಯಾ? ಹಾಗೆ ಬೇರೆ ಬೇರೆ ತಂಡಗಳನ್ನು ಕೇಳಿದಾಗ ನಮ್ಗೆ ಅಲ್ಲಲ್ಲೇ ಪ್ರತಿಭೆಗಳು ಕಾಣ್ತಾ ಹೋಗುತ್ತೆ. ಈಗ ರಂಗ ವಿಕಾಸ ಅಂತ ಆಡಿದಾಗ 5 ಜನ ಡೈರೆಕ್ಟರ್ಗಳು ಅವರು ಟ್ರೈನಿಂಗ್ ತೊಗೊಳ್ತಿದ್ದಾರೆ. ಅವ್ರು ನಾವು ಫೆಲೋಶಿಪ್ ಕೊಡ್ತೀವಿ, ಆದ್ರೂ ಆ ಇಂಟ್ರೆಸ್ಟ್ಗಳಿದೆಯಾ, ಅದರ ಬಗ್ಗೆ ಸ್ಟಡಿ ಇದೆಯಾ? ಮತ್ತು ಮಕ್ಕಳ ರಂಗಭೂಮಿ ಅಂತ ಹೇಳಿದ ತಕ್ಷಣ ನಾನು ಆಲ್ರೆಡಿ ಕಲ್ತಿದ್ದೀನಿ ಅನ್ನೋ ಅಹಂಕಾರ ಇದೆ, ಅದಕ್ಕೆ ಏನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ಆ ಥರದ ಬಹಳಷ್ಟು ಕನ್ನಡದ ಪ್ರತಿಭೆಗಳು ಇದೆ ಕರ್ನಾಟಕದಲ್ಲಿ. ನಾವು ಆಯಾ ಪ್ರಾಜೆಕ್ಟಿಗೆ ತಕ್ಕ ಹಾಗೆ ಅದಕ್ಕೆ ತಕ್ಕ ಹಾಗೆ ಜನ ಬರ್ತಾ ಇದ್ದಾರೆ, ನಾವು ಆರಿಸ್ತಿದ್ದೀವಿ. ಅದು ಯಾರೋ ಒಬ್ಬರ ನಿರ್ಧಾರ ಆಗಲ್ಲ, ಅದು ಒಂದು ತಂಡದ ಮತ್ತು ನಾವು ಆಯ್ದುಕೊಂಡ ಕಾರಣದ ನಿರ್ಧಾರ ಆಗುತ್ತೆ ನಾವು ಸೆಲೆಕ್ಟ್ ಮಾಡೋದು.
ಮತ್ತೆ ಹೇಳ್ತಾ ಇದ್ರೆ ನಿಲ್ದಿಗಂತ ಇದು ಶಾಲೆ ಅಲ್ಲ. ಇಲ್ಲಿ ಇನ್ನೊಬ್ಬರಿಗೆ ದುಡ್ಡಿಸ್ಕೊಂಡು ಆಕ್ಟಿಂಗ್ ಕೆಲಸ ಅಲ್ಲ, ಇದು ದೊಡ್ಡ ಕೆಲಸ. ಇದು ನಾವು ಕೊಡ್ತೀವಿ, ನಾವು ಕಟ್ತಿದ್ದೀವಿ, ಇನ್ನೊಂದೇನೋ ಕಟ್ತಾ ಇದ್ದೀವಿ. ಹೇಳಿ, ಅಲ್ಲ ಐಡಿಯಾಲಜಿಗಳು ಲೆಫ್ಟು ರೈಟು ಸೆಂಟ್ರು ನಮಗೆ ಸಂಬಂಧ ಇಲ್ಲ, ನಮಗೆ ಬೇಕಾಗಿಲ್ಲ. ಒಂದು ಗ್ರಹಿಕೆಯನ್ನು, ಒಂದು ಅಭಿವ್ಯಕ್ತಿಯನ್ನು, ಒಂದು ಸಮತೆಯನ್ನು, ಒಂದು ಸಮಾನತೆಯನ್ನು, ಒಂದು ಮಾನವೀಯತೆಯನ್ನು ಹೇಳುವ ಕೆಲಸ ಆಗಬೇಕು. ಅದಕ್ಕೆ ಬೇಕಾದ ವ್ಯಕ್ತಿಗಳನ್ನು ತಯಾರು ಮಾಡೋದಷ್ಟೇ, ಒಂದು ಅಟ್ಮಾಸ್ಫಿಯರ್. ಐಡಿಯಾಲಜಿ ಅನ್ನೋದೇನ್ರಿ, ಎವ್ರಿ ಐಡಿಯಾಲಜಿ ಹ್ಯಾಸ್ ಇಟ್ಸ್ ಓನ್ ದಿಸ್ ಥಿಂಗ್. ಆ ಥರದ ಐಡಿಯಾಲಜಿ ಪೊಲಿಟಿಕಲ್ ಅಲ್ಲ, ಅದು ಅಲ್ಲ, ಅದು ಕೂಡ ಇವಾಗ ಏನಾಗುತ್ತೆ, ಅದು ಧಾರ್ಮಿಕ ಅಲ್ಲ ಅಲ್ಲ ಇವಾಗ. ನೇಷನ್ನಲ್ಲಿ ಬದುಕ್ತಾ ಇದೀವ, ನೋಷನ್ನಲ್ಲಿ ಬದುಕ್ತಿದೀವ ಅನ್ನೋದು ನಮ್ದು ಪ್ರಾಬ್ಲಮ್. ಇವಾಗ ನಿಮಗೆ ನಮ್ಮ ಪ್ರಾಜೆಕ್ಟ್ಗಳು ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು ನಿಮಿಷ. ಶಾಲಾ ರಂಗ ಯಾವ ಐಡಿಯಾಲಜಿ ಇರುತ್ತೆ? ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಪ್ರಶ್ನಿಸುವುದನ್ನು, ಆತ್ಮಸ್ಥೈರ್ಯವನ್ನು, ಒಂದು ಯುನೆಸ್ಕೋನಲ್ಲಿ ಒಂದು ಎಜುಕೇಷನ್ ಸಿಸ್ಟಮ್ ಅಂದರೆ ಇದನ್ನು ಕಲಿಸ್ಬೇಕು ಅಂತಿದೆ. ಶಿಕ್ಷಣ ಅಂದರೆ ಬರೀ ಸೈನ್ಸು ಮ್ಯಾಥ್ಸು ಅಲ್ಜಿಬ್ರಾ ಅಲ್ಲ. ಆ ಯುನೆಸ್ಕೋಲಿರೋದು ಈ ಕ್ಲಾಸ್ ರೂಮ್ಸ್ ಹೇಳ್ಕೊಡ್ತಿಲ್ಲ. ದ ವ್ಯಾಲ್ಯೂಸ್ ಇರಲಿ, ಗ್ರಹಿಕೆ ಇರಲಿ, ಕನಸು ಕಾಣೋದಿರಲಿ, ಆ ಕೆಲಸ ನನಗೆ ಹೋಗಿ ಮಾಡ್ತಾ ಇದ್ದಾರೆ. ಇದು ಐಡಿಯಾಲಜಿ ಅಲ್ಲ. ಇವಾಗ ಗಾಯಗಳು ಅಂತ ಮೊದಲನೇ ಒಂದು ನಾಟಕ ಮಾಡಿದ್ವಿ. ಗಾಯಗಳು ಅನ್ನೋ ನಾಟಕ ಏನು ಅಂದರೆ ಕೋಮು ದ್ವೇಷ ಮತ್ತು ವಾರ್. ಮೊದಲನೇ ಯುದ್ಧದಿಂದ ಒಂದು ಭಾಗವನ್ನು ತಗೊಂಡು, ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಕುವೆಂಪುರವರ ಮಹಾಕುರುಕ್ಷೇತ್ರ ಇರೋದು ಅದರಿಂದ ಒಂದು ಇದನ್ನು ತಗೊಂಡು, ಮೈಸೂರು ದಂಗೆಯ ನೆನಪಿನಲ್ಲಿ ಹನೂರರ ಒಂದು ಸ್ಕ್ರಿಪ್ಟನ್ನು ತಗೊಂಡು, ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ವಿಭಜನೆಯ ಟೈಮಲ್ಲಿದ್ದ ಮಾಂಟೋನ ಒಂದು ಕಥೆಯನ್ನು ತಗೊಂಡು, ಪ್ರಪಂಚದಲ್ಲಿರುವ ಬೇರೆ 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 ಪ್ರತಿಭಟನೆಯ ಹಾಡುಗಳನ್ನ ತಗೊಂಡು, ವಾಟ್ ಆರ್ ವಿ ಫೈಟಿಂಗ್ ಫಾರ್, ವಾಟ್ ಇಸ್ ದ ಯೂಸ್ ಆಫ್ ವಾರ್? ದೇಹಕ್ಕಾದ ಗಾಯಗಳು ಸುಮ್ಮನಿದ್ರು ಮಾಯವಾಗುತ್ತೆ, ಆದರೆ ದೇಶಕ್ಕಾದ ಗಾಯಗಳು ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಈ ಇದನ್ನು ಹುಟ್ಟಿಸುವಂಥ ಒಂದು ನಾಟಕ ಹುಟ್ಟೋದು ಒಳ್ಳೆಯದಲ್ವಾ ನಿರ್ದಿಗಂತ. ಇವಾಗ ಆ ಪ್ರಾಸೆಸ್ನಲ್ಲಿ ಆ ನಾಟಕ ಮಾಡ್ತಿರುವ ಈ 10, 15 ಜನ, 20 ಜನ ಮಕ್ಕಳು ಮಾಡಿದದನ್ನು ಆ ಹುಡುಗರಿಗೆ ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ, ಮಾಂಟೋ ಬಗ್ಗೆ, ವಿಭಜನೆಯ ಬಗ್ಗೆ, ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ, ಕುವೆಂಪು ಬಗ್ಗೆ, ಪಾಬ್ಲೋ ನೆರೋಡಾ ಬಗ್ಗೆ ಇಷ್ಟು ಜನರಿಗೆ ಸ್ಟಡಿ ಮಾಡೋಕ್ಕೆ ಸಾಧ್ಯ ಆಯ್ತು ನೋಡಿ. ಅವರು ಒಳಗಡೆ ಶ್ರೀಮಂತಿಕೆ ನೋಡಿ. ಹಾಗೆಯೇ ಶಾಲಾ ರಂಗದಲ್ಲೂ ಕೂಡ ಮಕ್ಕಳು ವಿದ್ಯಾಭ್ಯಾಸ ಅಂತ ಮಾತಾಡ್ತಾ ಇದ್ದೀವಿ. ಆದರೆ ಅದರಲ್ಲಿರುವ ಈ 13 ಜನ ಹುಡುಗರೇನಿದ್ದಾರೆ, ಅವರಿಗೆ 1 ವರ್ಷದಲ್ಲಿ 200 ಶೋಗಳು ಮಾಡೋ ಮೂಲಕ ಅವರಿಗೆ ಸಿಗುವ ಎಕ್ಸ್ಪೋಜರ್ ನೋಡಿ. ನಮ್ಮ ದೇಶದ ಶಾಲೆಗಳು ಹೇಗಿವೆ, ಪಠ್ಯಕ್ರಮ ಹೇಗಿದೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ನಲ್ಲಿ ಹೇಗಿದ್ದಾರೆ, ಬೇರೆ ಬೇರೆ ಮಾಡ್ತಾ ಪರಿಣಾಮಗಳಿಂದ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಇಲ್ಲಿಂದ ಈ 20 ಮಕ್ಕಳು ಹೊರಗಡೆ ಹೋಗಬೇಕಾದ್ರೆ ದೇ ಬಿಕಮ್ ಕಂಪ್ಲೀಟ್ ಥಿಯೇಟರ್ ಟೀಚರ್ಸ್. ಈ ಥರದ ಬೆಳವಣಿಗೆಗಳು ಆಗೋ ಸ್ಪೇಸ್ ಆಗಬೇಕು ನಿರ್ತಿಗಂತ. ನನಗೆ ಅರ್ಥ ಆಗಿದ್ದನ್ನು ಒಟ್ಟು ಹೇಳಿದೆ. ನಾನೇನು ಹೇಳ್ತೀನಿ, ಏನು ತುಂಬ ತಿನ್ ಲೈನ್ನಲ್ಲಿದೆ. ನನಗೆ 30 ವರ್ಷ ಆಯಿತು ಥಿಯೇಟರ್ ಬಿಟ್ಟು. ಇದು ನಾವು ಬ್ಯಾಕ್ ಪತ್ತನ್ನು ಮಾಡಿದ್ವಿ. ಇವತ್ತಿನ ಹುಂಚಾಳ ಮಾಡಲಿಲ್ಲ ಹಾಂ
ನನಗೆ ನೀವು ಹೇಳ್ತಿರಲ್ಲ, ನನಗೆ ಸ್ವಲ್ಪ ಅರ್ಥ ಆಗ್ತದೆ. ನನ್ನ ಪ್ರಾಬ್ಲಮ್ ಅದು. ನನಗೆ ಸಿಂಪಲ್ ಹೆಂಗಿರ್ತದೆ, ನಾನು ಭಾಳ ಸಿಂಪಲ್ ಮನುಷ್ಯ ಹೇಳ್ಬಿಡ್ತೀನಿ. ಅಲ್ಲ ಆಲ್ಟರ್ನೇಟಿವ್ ಅಲ್ಲ, ಅರೆ ನನಗೆ ಆನ್ಸರ್ ಕೊಡೋದು ಬಿಡಲ್ವ ನೀವು? ನಿದ್ದೆಗಂತಕ್ಕೆ ಆ ಥರದ ಕನಸುಗಳು, ಐಡಿಯಾಲಜಿಗಳಿಲ್ಲ. ನನ್ನ ಪ್ರಕಾರ ಯುವಕರಿಗೆ ಅನ್ಲರ್ನ್ ಮಾಡೋಕ್ಕೊಂದು ಸ್ಥಳ ಬೇಕು, ಸೋಲಕ್ಕೊಂದು ಸ್ಥಳ ಬೇಕು. ರಂಗಭೂಮಿ ಹುಡುಗರು 2 ವರ್ಷ ಕಲಿತಾರೆ, ಎಲ್ಲಾನು ಹೋಗಿ ನಾಳೆ ಒಂದು ಶೋ ಮಾಡಿ ಗೆಲ್ಲಬೇಕು ಅನ್ನೋ ಪ್ರೆಷರ್ ಬಿಟ್ಟರೆ, ಇಲ್ಲಿ ದೇ ಕ್ಯಾನ್ ಅನ್ಲರ್ನ್ ವಾಟ್ ದೇ ಹ್ಯಾವ್ ಲರ್ನ್ಡ್, ದೇ ಕ್ಯಾನ್ ಫೇಲ್ ಆ್ಯಂಡ್ ಲರ್ನ್. ದಿಸ್ ಇಸ್ ಎನ್ ಇನ್ಕ್ಯೂಬೇಟರ್ ಅಂತ ಮೊದಲಿನಿಂದ ಹೇಳ್ತಾ ಇದ್ದಾರೆ. ಕಾವುಗೂಡು, ಇಟ್ ಈಸ್ ನಾಟ್ ಎ ಪರ್ಫಾರ್ಮಿಂಗ್ ಸ್ಪೇಸ್. ಇಲ್ಲಿ ಟಿಕೆಟ್ ಕೊಟ್ಟು ನಾಟಕ ಮಾಡೋದು ಅಲ್ಲ. ಇಟ್ ಈಸ್ ಕೃಪಾಕರ್ ಸೇನಾನಿ ಹೇಳ್ದಂಗೆ ಇಟ್ಸ್ ಎ ಬ್ಲೈಂಡ್ ಮ್ಯಾನ್ಸ್ ವಾಚ್. ಇವತ್ತು ನಮಗೆ ಬೇಕಾಗಿರೋದು, ನಮಗೆ ನೋಡಿ, ಪ್ರತಿಯೊಂದು ಬೀಜದೊಳಗೆ ಮರ ಆಗೋ ಗುಣ ಇದೆ, ಆದರೆ ಭೂಮಿ ಸರಿಯಾಗಿರ್ಬೋದು. ದೇ ಹ್ಯಾವ್ ನಾಟ್ ಇನ್ವೆಸ್ಟೆಡ್ ಆನ್ ಹ್ಯೂಮಸ್. ನಾವು ಗಿಡಗಳು ತಂದು ಹಾಕ್ತೀವಿ. ಹಾಗೇನೆ ರಂಗಭೂಮಿಗೆ ಇದು ಒಂದು ಭೂಮಿಯಾಗ ಒಂದು ಹ್ಯೂಮಸ್ ಆಗಬೇಕು. ಇಲ್ಲಿ ಯಾವ್ಯಾವ ಬೀಜಗಳು ಬರುತ್ತವೆ, ಯಾವ ಕ್ರಾಸ್ ಪಾಲಿನೇಷನ್ ಆಗುತ್ತೆ, ಏನೇನು ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ, ಆ ಸಾಧ್ಯತೆಗಳು. ಸೊ ಇಟ್ ಈಸ್ ಅನ್ ಇನ್ಕ್ಯುಬೇಟರ್ ವೇರ್. ಯಾಕಂದರೆ ನಾನು ತುಂಬ ಬಡವಾಗಿದೆ ರಂಗಭೂಮಿ ಅಂದರೆ ಅದು ಬೇರೆ ಸ್ಟೇಟ್ಮೆಂಟ್ ಆಗುತ್ತೆ. ಐಡಿಯಾಲಜಿಕಲಿ ಸರಿಯಾಗಿಲ್ಲ ಅಂದರೆ ಬೇರೆ ಥರ ಆಗುತ್ತೆ, ಕಮಿಟ್ಮೆಂಟ್ ಇಲ್ಲ ಅಂದರೆ ಬೇರೆ ಥರ ಆಗುತ್ತೆ, ರೈಟ್ ವಿಂಗ್ ಲೆಫ್ಟ್ ವಿಂಗ್ ಬಂದು ಮಾರ್ಕೊಂಡು ಬಿಟ್ಟರು ಬೇರೆ ಆಗುತ್ತೆ. ನಮಗದು ಬೇಡ. ಮುಂದಿನ ತಲೆಮಾರು ಏನಿದ್ದಾರೆ, ಈ ಯಂಗ್ಸ್ಟರ್ಸ್ಗಳು ಇವಾಗ ಏನು ನೋಡ್ತಿದ್ದೀವಿ, ಇವರು ನೀವು ಉತ್ತರ ಕರ್ನಾಟಕದ ಮಕ್ಕಳು ಬಂದು ನಾಟಕ ಮಾಡ್ತಾರೆ. ಒಂದು ಚಿಕ್ಕದೊಂದು ಇನ್ಸಿಡೆಂಟ್ ಹೇಳ್ತೀನಿ, ಅದು ಬರೀ ಆ ಹುಡುಗರು ಆ್ಯಕ್ಟ್ ಮಾಡೋದಲ್ಲ. ಮೊನ್ನೆ ಒಬ್ಬರಿಗೇನೋ ಒಂದು ಸ್ವಲ್ಪ ಕತ್ತು ಹುಡುಕಿದ್ರೆ ಇಲ್ಲಿಂದ ಟಕ್ಕಂತ ಹೋದ್ರೆ ಅವ್ರಿಗೆ ಎಲ್ಲಿ ಹೋಗ್ಬೇಕು ಗೊತ್ತಲ್ಲ, ಈ ಹೆದ್ದಾರಿಗಳೇ ನೋಡಿಲ್ಲ ಅವರು. ಆ್ಯಂಡ್ ಯಾವ ಡಾಕ್ಟರ್ಗಳು ಏನು ಹೇಳಿದ್ರು ಕೇಳಿಸ್ಕೊಳ್ಳ, ಅಂದರೆ ಕೇಳಿಸ್ಕೊಳ್ಳುವ, ಪ್ರಶ್ನಿಸುವುದು ಅವ್ರ ಹಕ್ಕಂತಾನೆ ಗೊತ್ತಿಲ್ಲ. ಆ ಸ್ಪೇಸು ನಡೆಯುತ್ತಿಲ್ಲಿ. ಅಲ್ಲಿರುವ ಪ್ಯಾಟ್ರಿಯಾರ್ಕಿಯಲ್ ಹೈರಾರ್ಕಿಯಿಂದ ಬಂದಿರುವಂಥವ್ರು ಇದ್ದಾರೆ ಹುಡುಗರು. ಸೊ ದಿಸ್ ಇಸ್ ಸಮಥಿಂಗ್ ಎಲ್ಸ್ ಅಂತ. ಇಟ್ ಈಸ್ ಅ ಹ್ಯೂಮಸ್, ಇಟ್ ಈಸ್ ಅ ಸ್ಪೇಸ್, ಇಟ್ ಈಸ್ ಅನ್ ಇನ್ಕ್ಯುಬೇಟರ್. ಇದರಿಂದ ಏನು ಹೊರಟಿದೆ, ಯಾವುದೇ ಷರತ್ತುಗಳಿಲ್ಲದೆ 1-2 ನೇಹದ ನೇಗೆ ಅಂತ 2 ಫೆಸ್ಟಿವಲ್ಗಳು ನಡೀತಿವೆ. 9 ಹೊಸ ನಾಟಕಗಳನ್ನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗಿದೆ ನಮಗೆ. ಶಾಲಾ ರಂಗ ಅನ್ನೋ ಒಂದು ದೊಡ್ಡ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರೊಟೆಸ್ಟ್ ಪೊಯೆಟ್ರಿಗಳು, ಟ್ರಾನ್ಸ್ಲೇಷನ್ಗಳು, ಸ್ಟೋರಿ ಟೆಲ್ಲಿಂಗ್ಸು ನಡೀತಾ ಇದೆ. ಸಮಥಿಂಗ್ ಈಸ್ ಹ್ಯಾಪನಿಂಗ್. ಐ ಜಸ್ಟ್ ವಾಂಟೆಡ್ ಟು ಕ್ರಿಯೇಟ್ ಪ್ಲೇಸ್ ವೇರ್ ಲೆಟ್ ಇಟ್ ಜಸ್ಟ್ ಹ್ಯಾಪನ್. ಅಪ್ರಿಷಿಯೇಟ್ ಅಲ್ಲ, ನೀವು ಮತ್ತೆ ಯುನಿಟೇರಿಯನ್ ಅಂತೆಲ್ಲ ಅಂದರೆ ಅರ್ಥ ಆಗಲ್ಲ ನನಗೆ. ನಾನು ಅಷ್ಟಕ್ಕಾಗಲ್ಲ ನನಗೆ. ನಾನು ಯಾವುದಕ್ಕೂ ಆಲ್ಟರ್ನೇಟಿವ್ ಅಲ್ಲ. ಅವಶ್ಯಕತೆ, ಪ್ರಸ್ತುತತೆ, ವಾಟ್ ಈಸ್ ದ ರೆಲೆವೆನ್ಸ್. ಐ ಆಮ್ ನಾಟ್ ಫೈಟಿಂಗ್ ಎನಿಬಡಿ, ಐ ಆಮ್ ನಾಟ್ ಡಿನೈಯಿಂಗ್ ಎನಿಬಡಿ. ಅಷ್ಟೇ ಅಲ್ಲ ಅದನ್ನೆಲ್ಲ ಅಷ್ಟಕ್ಕೆ ಮಾಡಿಬಿಡ್ಬೇಡಿ. ಅದಷ್ಟೇ ಅಲ್ಲ. ಪ್ರಶ್ನೆಯನ್ನು ಹುಟ್ಟಾಕೋದು ಅಷ್ಟೇ ಅಲ್ಲ, ಉತ್ತರನ ಕಂಡುಕೊಳ್ಳೋದು ಕೂಡ. ಜನಪ್ರಿಯತೆ ಬಂದ ಮೇಲೂ ಕೂಡ ಕೃಷಿ ಮಾಡಬೇಕು, ಅನುಭೂತಿ ಮಾಡಬೇಕು ಅನ್ಸೋದು ಯಾಕೆ, ಹೇಗೆ? ನೋಡಿ, ಮಾಡೋ ಕೆಲಸಕ್ಕೆ ಸಂಬಳ ದುಡ್ಡಿನ ರೂಪದಲ್ಲಿ ನೋಡಿದ್ರೆ ಲಕ್ಷಾಂತರ ರೂಪಾಯಿ. ನನ್ನ ಒಳಗಿನ ಶ್ರೀಮಂತಿಗೆ ಬೆಳೆಸೋದು ನನಗೆ ಅದಕ್ಕಿಂತ ಇಂಪಾರ್ಟೆಂಟ್ ಆದರೆ ನಾನು ಸಂಬಳ ತಗೊಂಡೇ ಮಾಡ್ತಿರೋದು. ಅರ್ಥವಾಗ್ತಿದೆ ನಿನಗೆ? ಸಮ್ ಆರ್ ಟ್ಯಾಂಜಿಬಲ್, ಸಮ್ ಆರ್ ನಾಟ್ ಟ್ಯಾಂಜಿಬಲ್ ಅಷ್ಟೇ. ದೊಡ್ಡದೇನಲ್ಲ, ಅದರ ವ್ಯಾಲ್ಯೂ ನನಗೆ ಗೊತ್ತಾಗ್ತದೆ. ದುಡ್ಡು ಗಮನ ನನಗೆ. ಹೊರಗಡೆಯಿಂದ ಯಾರು ಕೇಳ್ತಾರೆ, ಸರ್ ನೀವು ಸಿನಿಮಾ ಫ್ರೀ ಆಗಿದ್ದೀರಾ ಸರ್ ಅಂತ ಯಾರು ಹೇಳಿದ್ರು ನಿಮಗೆ? ಸಿನಿಮಾ ಮಾಡಿದ್ರೇ ಬ್ಯುಸಿನಾ? ರಂಗಭೂಮಿ ಮಾಡಿದ್ರು ಬ್ಯುಸಿ, ವ್ಯವಸಾಯ ಮಾಡಿದ್ರು ಬ್ಯುಸಿ, ಆತ್ಮೀಯರ ಜೊತೆ ಮಾತಾಡಿದ್ರು, ಸಂವಾದಗಳು, ಇಲ್ಲಿ ನಡೆಯುವ ಕಾನ್ವರ್ಸೇಷನ್ಗಳು ಮಾಡಬೇಕು. ಕೃಷ್ಣಮೂರ್ತಿ ಅನ್ನೋರು ಬರ್ತಾರೆ, ವಿಜಯಮ್ಮ ಬರ್ತಾರೆ, ಕಿಶೋರ್ ಬರ್ತಾನೆ, ಅಚ್ಯುತ ಬರ್ತಾನೆ, ಕೃಪಾಕರ್ ಸೇನಾನಿ ಬರ್ತಾರೆ, ಸೈನ್ಸ್ ಬಗ್ಗೆ ಮಾತನಾಡಿಯುತ್ತೆ, ಇನ್ನೇನು ನಡೆಯುತ್ತೆ. ಸಚ್ ಎಂರಿಚಿಂಗ್. ಅದು ನನ್ನ ಸಂಬಳ ಏನು ಅಂತ ನಾನು ನಿರ್ಧಾರ ಮಾಡೋದು. ನನಗಿದು ಸಂಬಳ.
ಸ್ಫೂರ್ತಿ ಇಲ್ಲ, ಒಂದು ಸಮಸ್ಯೆಗೆ ಪರಿಹಾರ ಏನು ಅಂದ್ಕೊಂಡೆ, ಇದು ಕಾಣಿಸ್ತು, ಬ್ಲೈಂಡ್ ಮ್ಯಾಚ್ ಆ ಥರ ಶುರು ಮಾಡಿದೆ, ನಂಬಿದೆ, ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅನಿಸ್ತದೆ ಅಷ್ಟೇ. ಅಂದರೆ ಎಲ್ಲ ಟೈಮ್ನಲ್ಲೂ ಸ್ಫೂರ್ತಿ ಬೇಕಾಗಿಲ್ವಲ್ಲ. ಸಮ್ಟೈಮ್ಸ್ ಯು ಹ್ಯಾವ್ ಟು. ನಾವು ಸುಮ್ಮನೆ ನಾವು ತೇಜಸ್ವಿ ಅಂತೀವಿ, ಲಂಕೇಶ್ ಮಿಶ್ರು ಅಂತೀವಿ, ನಮ್ಮ ಗುರುಗಳು ಅಂತೀವಿ, ಅವ್ರ ವಯಸ್ಸು ನಮ್ಗೆ ಆಯ್ತಲ್ಲ. ವಿ ಹ್ಯಾವ್ ಟು ಬಿಹೇವ್ ಅವರ್ ಸೆಲ್ಫ್ಸ್ ನಾವು. ಸೊ ಇದೊಂದು ವಿಶಿಷ್ಟವಾದ ಒಂದು ಪ್ರಯೋಗ ಮಾಡಬೇಕು. ಅವ್ರು ಕೇಳಿದ ಪ್ರಶ್ನೆ ನನಗೆ ಅರ್ಥ ಆಗ್ತದೆ, ಅದನ್ನು ಕೆಲವರು ಹೇಳಿದ್ರೆ ಸ್ವಲ್ಪ ದಾರಿ ತಪ್ಪುತ್ತೆ ಅಂತ ಫುಲ್ ಉತ್ತರ ಕೊಡ್ತಿಲ್ಲ ನಮ್ಮಷ್ಟೇ. ಏನು ಮಿಸ್ ಆಗ್ತಿದೆ ರಂಗಭೂಮಿಯಲ್ಲಿ, ಯಾವ ಪ್ರಕ್ರಿಯೆ ಮಿಸ್ ಆಗ್ತಿದೆ ಟು ಎನ್ರಿಚ್ ಮಾಡೋದಕ್ಕೆ, ಒಂದು ಬಡತನದಿಂದ, ಅದು ಒಳಗಿನ ಬಡತನ ಹೊರಗಿನ ಬಡತನದಿಂದ ತೆಗೆಯೋದಕ್ಕೆ ಏನು ಮಾಡಬೇಕಾಗತ್ತೆ ಅಂತ ಯೋಚನೆ ಮಾಡಿದಾಗ ಇದೊಂದು ಸೊಲ್ಯೂಷನ್ ಕಾಣಿಸ್ತು. ಅದನ್ನು ಪ್ರಯತ್ನ ಮಾಡ್ತಾ ಮಾಡ್ತಾ ಅದು ಸರಿಯಾದ ದಾರಿ ಹೋಗ್ತಾ ಇದೆ. ದೊಡ್ಡ ದೊಡ್ಡ ಮಾತು ಯಾಕೆ, ಯಾರನ್ನ ಮುಂದಕ್ಕೆ ತರೋದು, ರೆಕ್ಕೆಗಳಿಗೆ ಶಕ್ತಿಯನ್ನು ಕೊಡೋದಷ್ಟೇ, ಹಾರೋದಿಗಂತ ಅವರು ಫ್ಲೈ. ಅಲ್ಲ ಅದೇನಾಗೆ ಎಕಾನಮಿ ಇರಲಿ ಪರವಾಗಿಲ್ಲ, ಅದು ಅಷ್ಟೇನು ಖರ್ಚಾಗುತ್ತೆ. ಅದು ನಾನು ಸ್ವಲ್ಪ ದುಡಿತಿದ್ದೀನಿ. ನಾನು ಒಂದು 15 ಆ್ಯಂಬುಲೆನ್ಸ್ಗಳನ್ನು ಮಾಡಿದೆ, ಇನ್ನೊಂದು ಮಾಡಿದೆ, ಹಳ್ಳಿಗಳನ್ನ ತಗೊಂಡೆ. ಅದ್ರ ಸ್ವಲ್ಪ ಈ ಕಡೆ ಮಾಡ್ತೀನಿ, ಈ ರಂಗಭೂಮಿಯ ಮೂಲಕ ಮಾಡೋಕ್ಕೆ ಶುರು ಮಾಡಬೇಕು ಅಂದ್ಕೊಳ್ತೀನಿ. ನಮಗೂ ಅಷ್ಟು ಜನ ಆತ್ಮೀಯರು ಇದ್ದಾರೆ. ಒಂದು 2-3 ವರ್ಷಗಳ ಕಾಲ ನಾನು ಇದನ್ನು ತಗೊಂಡು ಹೋಗಬಲ್ಲೆ. ಅದೊಂದು ಸಸ್ಟೈನಬಲ್ ಮಾಡೆಲ್ನ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಹೌ ವಿಲ್ ಇಟ್ ಸಸ್ಟೈನ್ ಆಗೋ ಸಾಧ್ಯತೆಗಳಿದೆ, ಆಗುತ್ತೆ. ಒಬ್ಬರಿಂದ ಅಂದರೆ ಆಗಲ್ಲ. ನಾವು ಒಂದು 10 ಜನ ಸೇರ್ತಾ ಇದ್ದೀವಿ. ದೇರ್ ಆರ್ ಪೀಪಲ್ ಹೂ ಆರ್ ರೆಡಿ ಟು ಬಿ ಸಪೋರ್ಟಿವ್. ಅಂದರೆ ಯಾರಾದ್ರೂ ಒಂದು 4 ಹೆಜ್ಜೆ ಮಾಡಿ ತೋರಿಸ್ಬೇಕಾದ್ರೆ, ನಾನು ಸುಮ್ಮನೆ ಹೋಗಿ ಕೇಳೋದಕ್ಕೂ, ನಾನೊಂದು 2 ವರ್ಷದಲ್ಲಿ ಇನ್ವೆಸ್ಟ್ ಮಾಡಿ ಕೇಳೋದಕ್ಕೂ, ಅವ್ರ ನಂಬಿಕೆ ಬರೋದಕ್ಕೂ ಒಳ್ಳೆ ಮನಸ್ಸುಗಳಿದೆ, ಆಗುತ್ತೆ, ಸಸ್ಟೈನ್ ಆಗುತ್ತೆ. ಇದಕ್ಕೆ ಆಗೋ ಖರ್ಚು ನೋಡೋರು ದೊಡ್ಡದಿರ್ಬೋದು, ಬಟ್ ನಾನು ನಿಜವಾಗಿ ನಾನು ಸ್ವಲ್ಪ ಶ್ರೀಮಂತಾನೆ. ಐ ಕ್ಯಾನ್ ಅಫೋರ್ಡ್ ಇಟ್. ಕಳ್ಕೊಳ್ಳೋಷ್ಟು ಶ್ರೀಮಂತ ನಾನು. ಇಟ್ಸ್ ಓಕೆ. ಶ್ರೀಮಂತಿಗೆ ಯಾವಾಗಲೂ ಅಷ್ಟೇ, ಕಳ್ಕೊಳ್ಳೋಷ್ಟು ಶ್ರೀಮಂತನೆಲ್ಲರೂ ಶ್ರೀಮಂತ, ಬಚ್ಚಿಟ್ಕೊಳ್ಳೋರು ದರಿದ್ರ. ನಗರ ಕೇಂದ್ರೀಕರಣ ಆಗ್ಬಾರ್ದಲ್ವ ರಂಗಭೂಮಿ. ಬೆಂಗಳೂರು ಮಹಾನಗರದಲ್ಲಾದರೆ ಅಲ್ಲಿಯವರೇ ಬರ್ತಾರೆ. ನಿಮಗೆ ಉತ್ತರ ಕರ್ನಾಟಕದ ಕಥೆಗಳು ಯಾವಾಗ ಬರಬೇಕು, ದಕ್ಷಿಣ ಕನ್ನಡದ ಕಥೆಗಳು ಯಾಕೆ ಬರಬೇಕು, ಮಂಗಳೂರಿನ ಕಥೆಗಳು ಯಾವಾಗ ಬರಬೇಕು, ಅಲ್ಲಿ ಮಕ್ಕಳೇನಾಗಬೇಕು, ಎಲ್ಲವೂ ಕೇಂದ್ರೀಕೃತವಾಗ್ತಾ ಹೋದರೆ ಅಲ್ವೇ. ಸೊ ನಿರ್ದಿಗತ್ತಾಗಿ ಆಗಬೇಕು. ರಂಗಭೂಮಿ ಅನ್ನೋದು ಬರೀ ಬೆಂಗಳೂರು ಅಲ್ಲ ಅಲ್ವಾ, ಬರೀ ಹವ್ಯಾಸಿ ರಂಗಭೂಮಿ ಅಲ್ಲ. ಈ ಮಕ್ಕಳಿಗೆ ಯಾರು ನೋಡಿದರೆ, ಗದಗಿನಿಂದ, ರಾಯಚೂರಿಂದ, ಕಲಬುರಗಿಯಿಂದ, ಇನ್ನೆಲ್ಲಿಂದ, ಹೊನ್ನಾವರದಿಂದ, ಎಲ್ಲ ಸೇರಿರ್ತದೆ ರಂಗಭೂಮಿ. ಸೊ ಅದಕ್ಕೆ ಒಂದು ಇನ್ಕ್ಯುಬೇಟರ್ ಬೇಕು, ಪಟ್ಟಣದಿಂದ ಹೊರಗಡೆ ಬರಬೇಕು, ಇಲ್ಲಿ ಕಟ್ಟೋದಕ್ಕೆ ಬೇಕಾದ ಏಕಾಂತ ಬೇಕು ಅಲ್ವೇ. ದಟ್ಸ್ ಹೌ ಇಟ್ ಇಸ್. ಅಂದರೆ ಒಬ್ಬರೇ ಕೂತೆ ನಾನು ಕಟ್ಟಬೇಕಾದ್ರೆ ನನಗೆ ಕಾಣಿಸ್ತಿತ್ತು ಇವರು ರಿಹರ್ಸಲ್ ಮಾಡ್ತಿದ್ದಾರೆ ಅಂತ. ಅದೊಂದು ಹುಚ್ಚಾಟ ಅಂತ ಅಂದ್ಕೊಂಡು, ಬಟ್ ನಂಗೆ ನಂಬಿಕೆ ಇತ್ತು. ಅಂದರೆ ಆ ಥರದ ಮನಸ್ಸುಗಳು ನಮ್ಮಲ್ಲಿದೆ ಅಂತ. ನಾವು ಇಂಡಿವಿಜುವಲ್ ಆಗಿ ಎಲ್ರಿಗೂ ಇದೆ. ಅದನ್ನು ಸೇರಿಸೋ ಒಂದು ಸ್ಪೇಸ್ ಬೇಕಿತ್ತು. ಅದನ್ನು ನಾನು ನಂಬಿದೆ. ಆ ನಂಬಿಕೆಯಿಂದ ನಿಧಾನಕ್ಕೆ ಶುರು ಆಗ್ತಾ ಬರುವ ಆತ್ಮೀಯರನ್ನು, ಸಾಹಿತಿಗಳನ್ನು, ಚಿತ್ರಕಲಾವಿದರನ್ನು ನೋಡ್ತಾ ಇದ್ದರೆ ಬರ್ತಿರೋರೆಲ್ಲ ಸಾಮಾನ್ಯರಲ್ಲವೇ ಅಲ್ಲ. ಸೊ ಅವರು ಒಂದು ಸ್ಪೇಸ್ ಸಿಗಕ್ಕೆ ಶುರುವಾಯಿತು. ಇಟ್ ವಿಲ್ ಫಾರ್ ನಮಗೊಂದು ಸಂಕಲ್ಪ ಇದ್ದರೆ ಅದು ಸರಿಯಾದ ಪ್ರಾಮಾಣಿಕ, ಮತ್ತು ಆ ಪ್ರಾಮಾಣಿಕತೆ ಕೂಡ ನನ್ನನ್ನು ಪ್ರಶ್ನಿಸುವಂಥವ್ರು ಬಂದಾಗಲೇ ಇದು ನಡೆಯೋದು. ಇದು ಒಬ್ಬರ ಕೆಲಸ ಅಲ್ಲ. ಸೊ ನನ್ನ ಪುಣ್ಯಕ್ಕೆ ಅಥವಾ ನನ್ನ ಅದೃಷ್ಟಕ್ಕೆ ಪ್ರಶ್ನಿಸೋರೇ ಸೇರ್ತಾ ಇದ್ದಾರೆ ಸುತ್ತು. ಸೊ ನಾನು ಅಂದ್ಕೊಂಡು ನಾನು ತಪ್ಪದಾರಿ ಹೋಗೋಂಗಿಲ್ಲ ಈಗ. ಸೊ ದಟ್ ಈಸ್ ದ ಸೋಷಿಯಲ್ ಫೆನ್ಸಿಂಗ್ ವಿಚ್ ಇಸ್ ನೆಸೆಸರಿ. ಅದಕ್ಕೆ ಹೇಳಬೇಕು, ಕೃಪಾಕರ್ ಸರ್ ಅಂದರೆ ಅವ್ರು ಸುಮ್ಮನೆ ಬರಲ್ಲ. ಅದು ವಿಶಿಷ್ಟ ಹಕ್ಕಿಗಳವರು. ಅದು ಬರಬೇಕಂದ್ರೆ ಈ ಪರಿಸರದಲ್ಲಿ ಏನೋ ಇರಬೇಕು, ಒಂದು ಪ್ರಾಮಾಣಿಕತೆ ಇರಬೇಕು. ಅನೂರು ಸುಮ್ಮನೆ ಬರಲ್ಲ, ವಿಜಯಮ್ಮ ಸುಮ್ಮನೆ ಬರಲ್ಲ. ನಿಮ್ಗೆ ಅರ್ಥದ ಇವ್ರು ಕೂಡ ನಮ್ಮ ಪತ್ರಕರ್ತರಲ್ಲೇ ಕೆಲವರು ಕೂಡ ಬರಲ್ವಲ್ಲ. ಪ್ರಕಾಶ್ ರೈ ಸಿನಿಮಾ ಪತ್ರಕರ್ತರು ಯಾವಾಗ ನೋಡಿದ್ರಿ ಇವನ್ನೆಲ್ಲ? ಇಲ್ಲಿರೋ ಹಿಂದೂ ಇರ್ಬೋದು, ಟೈಮ್ಸ್ ಆಫ್ ಡೇ ಇರ್ಬೋದು, ಸಾಕಷ್ಟು ಜನ ಬರೋದೇ ಇಲ್ಲ. ದೇ ನೋ ದೇರ್ ಇಸ್ ಸಮಥಿಂಗ್ ಎಲ್ಸ್ ಇಸ್ ಹ್ಯಾಪನಿಂಗ್. ಅಂದರೆ ಅದು ಒಳ್ಳೆ ಶಬ್ದ ಅಂತ. ಅಂದರೆ ದೇರ್ ಇಸ್ ಸಮಥಿಂಗ್, ದೇ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್ ಅಲ್ಲ. ನಿಮ್ಗೆ ಅರ್ಥ ಆಗ್ತಿದೆಯಾ? ಐ ಬಿಲೀವ್ ಇನ್ ಇಟ್, ದಟ್ ಮ್ಯಾಜಿಕ್ ಇದೆ.
ನಮ್ಮ ದೇಶ ತುಂಬ ಇದೆ. ಅಲ್ಲ ಇಲ್ಲಿ ಮಾಡಿದ್ರೆ ಅವರು ಏನಾದ್ರು ನಮಗೇನೋ ಪ್ರಜ್ಞಾವಂತರಾಗಿ ಪ್ರಿಪೇರ್ ಆಗಿ ಹೋಗಲಿ, ಬಟ್ ಅದನ್ನು ತಯಾರು ಮಾಡೋದಂತೂ ಅಲ್ಲ ಇದು. ಓಕೆ, ಬಿಕಾಸ್ ಇಲ್ಲಿ ಬರೀ ನಾಟಕ ಅಲ್ವಲ್ಲ, ದೇರ್ ಇಸ್ ಅ ಪರ್ಪಸ್ ಬಿಹೈಂಡ್ ದಟ್ ಮೂವ್ಮೆಂಟ್. ಒಂದು ಶಾಲಾ ಶಿಕ್ಷಣ ಇರ್ಬೋದು, ಉತ್ತರ ಕರ್ನಾಟಕದ ರಂಗ ವಿಕಾಸದ ಕಾರ್ಯಕ್ರಮ ಇರ್ಬೋದು, ಹೊಸ ಹೊಸ ನಾಟಕಗಳು ಬರೋದಕ್ಕೆ ನಾನು ಸುಮ್ಮನೆ ಏನೋ ಚಾನ್ಸ್ ಕೊಡ್ತಿಲ್ಲ. ಇವಾಗ 6 ಜನ ನಾವು ನೇಗೆ ಮಾಡಿದ್ವಿ ಅಂದರೆ ವಿ ಗೇವ್ ದೆಮ್ ಅ ಫೆಲೋಶಿಪ್. ಒಂದು ತಂಡಕ್ಕೆ ಇಷ್ಟು ಲಕ್ಷ ರೂಪಾಯಿ, 4 ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ಬಿಡಿ. ಒಂದು ತಂಡಕ್ಕೆ, ಮಂಗಳೂರಿನ ತಂಡಕ್ಕೆ, ಚಿಕ್ಕಮಗಳೂರಿನ ತಂಡಕ್ಕೆ, ಬೇರೆ ಊರಿನ ತಂಡಕ್ಕೆ ಅಲ್ಲಿ ಡೈರೆಕ್ಟಿಂಗ್ ಇಟ್ಟರೆ ಒಂದು ಹೊಸ ನಾಟಕ ಬರೀ. ಸೊ ಈಗ ಈ 1 ವರ್ಷದಲ್ಲಿ ನಿರ್ದಿಗಂತದಿಂದ 9 ಹೊಸ ನಾಟಕ ಬಂದಿದೆ ಅಂದ್ರೆ ಒಳ್ಳೇದು. ನಾವು ಹಳೆ ನಾಟಕ ಮಾಡ್ತೀವಿ, ಇನ್ನೊಂದೇ ಮಾಡ್ತೀವಿ ಅಂದಕ್ಕೆ ಹೊಸ ನಾಟಕ ಹುಟ್ಟಿಗೆ ಕಾರಣ ಆಯಿತು, ಆ ಪ್ರಾಸೆಸ್ಗೆ ಕಾರಣ ಆಯಿತು. ಇವಾಗ ಶಾಲಾ ರಂಗ ಮಾಡ್ತಿದ್ದೀವಿ ಅಂದರೆ ಅದಕ್ಕಾಗಿ ಮಕ್ಕಳಿಗೆ ಬೇಕಾದ ಹೊಸ ಮ್ಯೂಸಿಕ್ಕು, ಹೊಸ ಹಾಡು, ಹೊಸ ಕಥೆಗಳು. ಸೊ ಇದಾಗ್ತಾ ಇದೆ. ಇದು ಸುಮ್ಮನೆ ಜಸ್ಟ್ ಆ್ಯಕ್ಟಿಂಗು, ಡೈರೆಕ್ಷನ್ ಕೋರ್ಸ್ ಅಲ್ಲ. ಇದು ಬೇರೆ ಏನೋ ಬಿಲ್ಡಿಂಗ್. ಇದು ಒಂದು ಗ್ರಹಿಕೆಯನ್ನು, ಅಭಿವ್ಯಕ್ತಿಯನ್ನು, ಎಕ್ಸ್ಪೆರಿಮೆಂಟ್ಗಳನ್ನು, ಒಂದು ಕುಲುಮೆಯೊಳಗೆ ಹೋಗಬೇಕಿದೆ. ಆ ಥರದ ಒಂದು ಸ್ಪೇಸ್ ಭಾರತದಲ್ಲಿ ಇಲ್ಲ. ಆ ಥರದ ಸ್ಪೇಸ್ ಬಹಳ ಬೇಕಾಗಿದೆ. ಅದು ಆಗ್ತದೆ. ಅಂದರೆ ಅದರ ಹುಡುಕಾಟದಲ್ಲಿದ್ದೀವಿ. ಈ ರಂಗ, ಶಾಲಾ ರಂಗದ 1 ಇಯರ್ನ ಎಕ್ಸ್ಪೆರಿಮೆಂಟ್ ಏನಿದೆಯೋ, ಹೆಂಗೆ ಒಂದು ಪಠ್ಯಕ್ರಮ ಮಾಡಬೇಕು ಅಂದರೆ ದೇ ಶುಡ್ ಬಿ ಸ್ಪೆಷಲಿಸ್ಟ್ ಕೂತ್ಕೊಂಡು ಒಂದು ಪಠ್ಯಕ್ರಮ ರೆಡಿ ಮಾಡಬೇಕಲ್ವಾ. ಸೊ ದಿಢೀರಂತ ನಾನು ಕೂತ್ಕೊಂಡು ನಿರ್ದಿಗಂತ ಪಠ್ಯಕ್ರಮ ಅಂತ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು 4 ಗಂಟೆಗಳ ಪಠ್ಯಕ್ರಮ ಮಾಡಿ, ಅದು ಒಂದು 200 ಶಾಲೆಗಳು ಅಂದರೆ ಕರ್ನಾಟಕದಲ್ಲಿ ನಿಮಗೆ 1 ವರ್ಷದಲ್ಲಿ ಒಂದು ಶಾಲೆಗೆ, ವಸತಿ ಶಾಲೆಗಳು ಹೋಗ್ತಿರೋದ್ರಿಂದ 250 to 300 ಚಿಲ್ಡ್ರನ್ಸ್ ಇದ್ದಾರೆ. ಅಂದರೆ ಇಷ್ಟು ಲಕ್ಷ ಜನ ಮಕ್ಕಳ ಪ್ರತಿಕ್ರಿಯೆ ತಗೊಳ್ತಾ ಇದ್ದೀವಿ. 6 ತಿಂಗಳು ಒಂದೇ ಶಾಲೆಯಲ್ಲಿರುವ 6 ನಿರ್ದೇಶಕರು ಆ ಇಡೀ 6 ತಿಂಗಳ ಪ್ರಶಸ್ತಿಯಲ್ಲಿ ಮಕ್ಕಳು ಹೇಗೆ ನಾಟಕ ಮಾಡ್ತಾರೆ, ಯೂಸಲ್ಲಿ ಏನು ಸಿಕ್ತು ಅಲ್ಲಿ ಅದನ್ನು ತಗೊಳ್ತಾ ಇದ್ದೀವಿ. ಪ್ಲಸ್ಸು ಭಾರತ ದೇಶದಲ್ಲಿ ಕೆಲಸ ಮಾಡಿರುವಂಥ ಅವರ ಮಾಡೆಲ್ಸ್ಗಳನ್ನು ತಗೊಂಡು ಆಮೇಲೆ ವಿ ಆರ್ ಕಮಿಂಗ್ ಔಟ್ ವಿತ್ ಪಠ್ಯಕ್ರಮ. ಒಂದು ಪಠ್ಯಕ್ರಮನ ಕೊಡಬೇಕಾದ್ರೆ ತುಂಬ ಜವಾಬ್ದಾರಿ ಇರಬೇಕಲ್ವಾ. ಅದಕ್ಕೆ ಈ ಥರದ ರಿಸರ್ಚ್ ಪ್ರಾಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇನ್ವೆಸ್ಟ್ ಮಾಡೋರಿಲ್ಲ. ನಿರ್ದಿಗಂತ ಡಿಸೈಡೆಡ್ ಟು ಇನ್ವೆಸ್ಟ್ ಇಟ್. ಯಾವುದ್ರ ಬಗ್ಗೆ ಇಲ್ಲ, ಸರ್ಕಾರದ ಅನುದಾನ ಬೇಕಾಗಿಲ್ಲ. ಅಲ್ಲ, ಅದೊಂದು ಮಾತು ಬಂತು ನೋಡಿ. ಏನಾಗುತ್ತೆ, ಅಪಾರ್ಥ ಮಾಡಿಕೊಂಡು ಪ್ರಶ್ನೆ ಕೇಳೋದು ತಪ್ಪಿಲ್ವಲ್ಲ. ನಾವು ಒಂದು ಪರ್ಮಿಷನ್ ಸರ್ಕಾರ ಹತ್ರ ಹೋದ್ವಿ. ಸೊ ಪ್ರಕಾಶ್ ರೈ ಅಂತ ಹೋದಾಗ ಒಬ್ಬ ಪತ್ರಿಕಾರ್ಥ ಅನುದಾನ ತಗೊಂಡಿದ್ದೀರಿ ನೀವು ಅಂತ ಪ್ರಶ್ನೆ ಕೇಳೋದು ಕರೆಕ್ಟು, ಅದಕ್ಕೆ ನಾವು ಉತ್ತರ ಕೊಡೋದು ಕರೆಕ್ಟ್. ಸೊ ಅವ್ರ ಪ್ರಶ್ನೆ ಕೇಳಿದ್ರೆ ನಾನು ತಪ್ಪು ಅಂತ ಹೇಳೋದೇ ಇಲ್ಲ. ಅದರಿಂದ ಕ್ಲಾರಿಟಿ ಸಿಗುತ್ತೆ, ನಮಗೂ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಸರ್ಕಾರದವ್ರ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರಿಗೆಲ್ಲ ನೀವು ಒಂದು 40,000 ರೂಪಾಯಿ ತೊಗೊಂಡು ಇಷ್ಟು ಮಾಡ್ತಿದ್ದೀರಲ್ಲ ಅಂದರು. ನಮಗೆ ಎಕ್ಸ್ಪ್ಲೇನ್ ಮಾಡಿ, ಈ ಥರದ ಪ್ರಶ್ನೆಗಳು ಬರುತ್ತೆ. ನೀವು ಕೂಡ ನಾನು ಇನ್ವೆಸ್ಟ್ ಮಾಡ್ತಿರೋ 1-2 ಕೋಟಿ ದುಡ್ಡಿಗೆ ನೀವು ಕೂಡ 40,000 ರೂಪಾಯಿ ಆನೆ ಒಟ್ಟಿಗೆ ಹಣಕಾಸಿನ ಮಂಜಿ. ನನಗೆ ಅದೆಲ್ಲ ಬೇಕಾಗಿರೋದು. ನನಗೆ ಪರ್ಮಿಷನ್ ಬೇಕು. ಯಾಕಂದರೆ ಅಡಿಕೆ ಕಂದ್ರು ಬೇಡ, ಆನೆ ಕಂದ್ರೂ ಬೇಡ, ನಮಗೆ ಯಾಕೆ ಇದು. ಆಮೇಲೆ ಸರ್ಕಾರದ ಅನುದಾನಗಳು ನೀವು ತೊಗೊಂಡ್ರೆ ನಾಳೆ ಅದರೊಳಗೆ 5 kg ಅಕ್ಕಿನೂ ಮಾರಿ ಇರ್ತಾರೆ. ನಾವೇನು ಮಾಡೋಕ್ಕಾಗುತ್ತೆ? ಅದು ಅಲ್ಲವಲ್ಲ ನಮ್ಮ ಕೆಲಸ. ಸೊ ಈ ಥರದ ಪ್ರಾಜೆಕ್ಟ್ಗಳು ಹಂಗಾಗಲ್ಲ. ಬಟ್ 1 ವರ್ಷದ ನಂತರ, ಮಾರ್ಚ್ ನಂತರ ನಾವು ಕೊಡುವ ಒಂದು ಅನುಭವನ ಇಟ್ಕೊಂಡು ಅವರು ಶಾಲಾ ಶಿಕ್ಷಕರನ್ನು ತಗೊಳ್ಳಿ, ಅದಕ್ಕೆ ಬೇಕಾದ್ರೆ ಟ್ರೈನ್ ಮಾಡ್ತೀವಿ ನಾವು. ಇದು ಬೇಕಾಗಿಲ್ಲ. ಬಟ್ ಈ ಥರದ ಕೆಲಸ ನಡೀಬೇಕಾದ್ರೆ ಪತ್ರಕರ್ತರ ಕೆಲಸನೇ ಪ್ರಶ್ನೆ ಮಾಡೋದು. ಪತ್ರಕರ್ತನ ಯಾವ ಪ್ರಶ್ನೆಯೂ ತಪ್ಪು ಸರಿ ಅಂತಿರಲ್ಲ, ರೈಟ್ ರಾಂಗ್ ಇರೋದು. ಎಲ್ಲ ಪ್ರಶ್ನೆಯೂ ಸರಿ. ನನ್ನ ಹತ್ರ ಉತ್ತರ ಇದೆ. ಅರ್ಥವಾಯಿತೆ? ಅದು ಅವನ ಪ್ರಶ್ನೆ ಮಾತ್ರ ಆಗಿಲ್ವಲ್ಲ, ಜನರ ಪ್ರಶ್ನೆ ಆಗಿರುತ್ತೆ. ಕೆಲವು ಸಲ ಅವನ ಪ್ರಶ್ನೆ ಆಗಿರುತ್ತೆ, ಅದು ನಮ್ಗೆ ಗೊತ್ತಾಗ್ತದೆ. ಇಟ್ ಈಸ್ ಓಕೆ. ಅದಕ್ಕೆ ನೋಡಿ, ಇನ್ನೊಂದು ಈ ಥರದೊಂದು ಕೆಲಸ ಮಾಡಿದಾಗ ಅತೃಪ್ತರು, ಅಸೂಯೆ ಪಡೋರು ಇರ್ತಾರೆ. ಅವರು ಅದನ್ನು ಹರಡಿಸೋರು ಇರ್ತಾರೆ. ಎಲ್ಲ ನಡೆಯೋದೆ. ಒಂದ್ಸಲ ನೀರುಗಿಳಿದ ಮೇಲೆ ದಾಟ್ಕೊಳ್ತಾ ಹೋಗ್ಬೇಕು. ಅವರನ್ನು ಕೂಡ ಬದಲಾಯಿಸಿ, ಅಯ್ಯೋ ಯಾಕಾದ್ರೂ ಕೇಳೋದು, ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಪ್ರೀತಿಯಿಂದ ಗೆಲ್ಲೋಣ, ಕೆಲಸದಿಂದ ಗೆಲ್ಲೋಣ ಮುಗಿತಲ್ಲ.
ಮಣ್ಣಿನಲ್ಲಿ ಕರ್ನಾಟಕದಲ್ಲಿ ಶುರು ಮಾಡಿದ್ದೀನಿ. ಇದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡೋಕ್ಕಾಗಲ್ಲ ಇನ್ನೊಂದು ರಾಜ್ಯದಲ್ಲಿ. ಯಾಕೆಂದರೆ ಇದು ಬರೀ ಕರ್ನಾಟಕ ಅನ್ನೋದಷ್ಟೇ ಅಲ್ಲ, ಇಲ್ಲಿರುವ ಕುವೆಂಪು ಸಿಗಬೇಕು ನಮಗಲ್ಲಿ, ಇಲ್ಲಿಯ ಹಾಡುಗಳು ಸಿಗಬೇಕು, ಇಲ್ಲಿಯ ಸಾಹಿತ್ಯ ಸಿಗಬೇಕು, ಇಲ್ಲಿಯ ಒಂದು ಕೃಷಿ ಮಾಡಿದ ಹುಡುಗರು ಸಿಗಬೇಕು, ಅಲ್ಲಿ ಬೇರೆಯೇ ಆಗಬೇಕು. ಇವಾಗ ನೀವು ತೆಲಂಗಾಣ ಅಂತ ಹೋದರೆ ಅಲ್ಲಿ ಬೇರೆ ಥರದ ರೈತ ಚಳುವಳಿ ನಡೀತಿದೆ, ಬೇರೆ ಪ್ರೊಟೆಸ್ಟ್ ಇದೆ, ಅಲೆಮಾರಿಗಳು ಜಾಸ್ತಿ ಇರುವಂಥ ಸ್ಪೇಸು ಹಂಗೆ ಹೋಗುತ್ತೆ. ತಮಿಳ್ನಾಡಿದ್ರೆ ಅಲ್ಲಿಯ ಲಿಟ್ರಸಿಟಿ ಸ್ಪೇಸ್ ಬೇರೆ ಇರುತ್ತೆ. ಯಾಕಂದರೆ ಎಜುಕೇಷನ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಅಲ್ಲ, ನಾವು ಹಾಗೆ ನೋಡ್ತಾ ಹೋಗ್ಬೇಕು. ಇದರ ಬಗ್ಗೆ ಆಸಕ್ತಿ ತೋರ್ತಾ ಇದ್ದಾರೆ. ನಮ್ಮ ಕೇರಳದಲ್ಲಂತೂ 1,500 ಮಕ್ಕಳ ನಾಟಕಗಳ ಶೋಗಳು ನಡೆಯುತ್ತೆ ಪ್ರತಿ ವರ್ಷ. ಅಷ್ಟು ಮುಂದೆ ಇದ್ದಾರೆ ಅವರು. ಬಟ್ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಪ್ರಾಬಲಿ ಕರೆಸಿ ಮಾಡೆಲನ್ನು ಒಂದು ಪಾಸಿಬಿಲಿಟಿನ ಅವರು ಇನ್ನೊಂದು ಮಾಡ್ತಾ ಹೋಗೋದು ಚಂದ. ಇದು ನಮ್ಮ ಕೆಲಸ ಅಲ್ಲ, ಅದು ನಿರ್ದಿಗತ ಕೆಲಸ. 4 ಭಾಷೆಯಲ್ಲಿರೋದ್ರಿಂದ ಪ್ರಾಬಬ್ಲಿ ಐ ಮೇ ಹೆಡ್ ಇಟ್, ಐ ಮೇ ಟೆಲ್ ಶೇರ್ ಮೈ ಎಕ್ಸ್ಪೀರಿಯನ್ಸಸ್ ಅವ್ರ ಜೊತೆ ಮಾಡಿ ಹೋಗ್ಬೋದು. ಸದ್ಯಕ್ಕಂತೂ ನನ್ನ ನಾಡಿಗೆ, ನನ್ನ ಕರ್ನಾಟಕಕ್ಕೆ ನನ್ನಿಂದ ಆಗೋದೇನೋ ಆಗಿ ಮಾಡ್ತೀನಿ. ಅದಕ್ಕೆ ಹೊಸ ರಕ್ತ ಇರೋದ್ರಿಂದ ಯಾವತ್ತೂ ನ್ಯೂಯರ್ ಪೀಪಲ್ ಹಳಬ್ರೆ ಕುತ್ಕೊಂಡ್ರೆ ಆಗಲ್ಲ. ವಯಸ್ಸಾಯ್ತು, ನಾವು ಸ್ವಲ್ಪ ಹಿಂಗಡೆ ಹೋಗ್ಬೇಕು. ಬಿಕಾಸ್ ಅಂದರೆ ಯಾವತ್ತೂ ರೆಲೆವೆನ್ಸ್ ಅನ್ನೋ ಒಂದು ಪ್ರಸ್ತುತತೆ, ಯು ಶುಡ್ ಬಿ ರೆಲೆವೆಂಟ್ ಆ್ಯಂಡ್ ಯು ಹ್ಯಾವ್ ಟು ರೀಇಮ್ಯಾಜಿನ್ ದ ಫ್ಯೂಚರ್. ಒಂದು ಎಜುಕೇಷನ್ ಸಿಸ್ಟಮ್ ಅಂದರೆ ಒಂದು 10-15 ವರ್ಷಗಳ ನಂತರ ಬದಲಾಗುವ ಒಂದು ಸಾಧ್ಯತೆಗಳಿಗೆ, ಇರುವ ಕೆಲಸದ ಸಾಧ್ಯತೆಗಳಿಗೆ ಇವತ್ತು ನಾವು ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ಇಲ್ಲಾಂದ್ರೆ ನಾನು ಇವತ್ತು ಕೊಟ್ಟರೆ ನಾಳೆ ಇರಲೆವೆಂಟ್ ಆಗ್ಬಿಡ್ತಾರೆ. ಸೊ ಅದಕ್ಕೆ ನೀವು ಶ್ರೀಪಾದ್ ಭಟ್ರು ಅಂತವರು, ಇಂಥವರು ಮ್ಯೂಸಿಕ್ ಅಂತವರು, ಬೇರೆ ಬೇರೆಯವರು ಬರ್ತಿದ್ದಾರೆ. ಆ ರೆಲೆವೆನ್ಸ್ ಮತ್ತು ಯಂಗ್ಸ್ಟರ್ಸ್ ಕಟ್ಟಿರೋದ್ರಿಂದ ಅಪ್ಡೇಟೆಡ್ ವರ್ಷನ್ ಅಂತಲ್ಲ, ಇಟ್ ಈಸ್ ಮೋರ್ ರೆಲೆವೆಂಟ್ ವರ್ಷನ್ ಅಂತ. ಹಳೆದನ್ನು ನಾವು ಅಗೌರವಿಸ್ತಿಲ್ಲ, ಬಟ್ ಅವರು ಆಗಲ್ಲ, ನಾನೇ ಆಗಲ್ಲ. ನಾನೇ ಕಲಿತಾ ಇದ್ದೀನಿ ಈ ಹುಡುಗರ ಹತ್ರ ಆ್ಯಕ್ಟಿಂಗ್. ಬಾಡಿ ಥಿಯೇಟರ್ದು ಅವ್ರಿಗೆ ಎಕ್ಸ್ಪೋಜರ್ ನನಗೆ ಸಿಕ್ಕಿಲ್ಲ. ಇವತ್ತು ಫೀಡ್ಬ್ಯಾಕ್ ಥಿಯೇಟ್ರ್ ಮಾಡೋದ್ರಲ್ಲಿ, ಒಂದು ಡಾಕ್ಯುಮೆಂಟ್ರಿ ಥಿಯೇಟ್ರ್ ಮಾಡೋದ್ರಲ್ಲಿ, ಗ್ರೊಟೋವಸ್ಕಿನ ಅವನು ಮಾಡ್ತಾ ಮಕ್ಕಳು ಮಾಡ್ತಿರೋ ರೇರ್ಸಲ್ಲಿ ನೋಡಿದ್ರೆ ಅರೆ ಇದು ನಮಗಿಂತ ಎಲ್ಲೋ ಇದಾರಲ್ಲ ಇವರು. ಆ್ಯಂಡ್ ಒಂದು ದೇಹವನ್ನು, ಬಾಡಿಯನ್ನು, ಸೊ ಬ್ಯೂಟಿಫುಲ್. ಅವಾಗ ನಾವು ಇಷ್ಟು ವರ್ಷ ಮಾಡಿಕೊಂಡು ಆಡೋ ಉಳಿದವನೇ ಗೌಡ ಅಂತಿದ್ದು ಸಾಕು, ಒಂದು ಸ್ವಲ್ಪ ಬಿಡ್ಕೋಬೇಕು. ಅವ್ರ ಜೊತೆ ಕಾಂಪಿಟೇಷನ್ ಬಿಟ್ಕೊಂಡು ನಾನು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಇಟ್ ಇಸ್ ಡಿಮ್ಯಾಂಡಿಂಗ್ ಸಮಥಿಂಗ್ ಎಲ್ಸ್, ಬೇರೆ ರಿಸೆಪ್ಷನ್, ಬೇರೆ ಸೂಕ್ಷ್ಮತೆಗಳನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ಈ ಕಾಲಕ್ಕೆ ಹೊತ್ತುಕೊಂಡಿರೋದ್ರಿಂದ ಅದರ ಪ್ರಸ್ತುತ ನೋಡ್ಕೊಳ್ಳೋದೇ ಹೊತ್ತು ನೀವು ಕರ್ನಾಟಕಕ್ಕೆ ರಂಗಾಯಣದ್ದಾಗಲಿ ನೀನಾಸಂದಾಗಲಿ ಕಾಂಟ್ರಿಬ್ಯೂಷನ್ ನೀವು ಅಲ್ಲಿಗಳಿಗೆ ಸಾಧ್ಯ ಇಲ್ಲ. ಅದ್ಭುತವಾದ ಕಾಂಟ್ರಿಬ್ಯೂಷನ್ ಎಲ್ಲ ಮಾಡಿದ್ದಾರೆ. ಎಕ್ಸ್ಟೆಂಡೆಡ್ ವರ್ಷನ್ ನಿಮ್ಮ ಗ್ರಹಿಕೆ ಏನನ್ಸು ನೀವು ಹೇಳಿ, ನನ್ನಿಂದ ಯಾಕೆ ತೆಗೆಸ್ತೀರಿ ಬಿಡಿ. ಹಂಗೆ ಅನಿಸ್ತಿದೆಯಾ ನಿಮಗೆ? ಅದನ್ನು ಬರೀ ಅಷ್ಟೇ. ಸರ್ಕಾರಿ ಆಗ ಒಂದು ಕೆಲವು ವರ್ಷಗಳಿಂದ ಗೌರಿಬಿದನೂರು ಒಂದು, ಇಲ್ಲಿ ಮೆಣಸಿಗೆರೆ, ಚಿಕ್ಕಬಳ್ಳಾಪುರ, ಈ ಶಾಲಾಗಳ ಕನಸು ಆಗ ಶುರುವಾಗಿತ್ತು. ಆಗ ಸರ್ಕಾರ ಬದಲಾದ ಮೇಲೆ, ಆ ಸರ್ಕಾರದ ಬದಲಾದ ಸರ್ಕಾರ ನನಗೆ ಇಷ್ಟ ಇಲ್ಲ, ನನಗೆ ಶಾಲೆಗಳು ಬಿಡಲಿಲ್ಲ. ಆಗ ನಾವು 6 ನಿರ್ದೇಶಕರನ್ನ 6 ಶಾಲೆ ಮಾಡಿ, ಅಲ್ಲಿಂದ 3 ತಿಂಗಳ ನಂತರ ನಾಟಕ ಮಾಡಿಸಿ ಮಂಡ್ಯದಲ್ಲಿ ಶೋ ಮಾಡಿದ್ದೆ. ಅದನ್ನು ಸರ್ಕಾರ ಚೇಂಜ್ ಆದ ಬೇರೆ ಕಾರಣಗಳಿಂದ ನನಗೆ ಆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಅದಕ್ಕೆ ನಾನು ಶ್ರೀಪಾದ್ ಭಟ್ರೆ ಮಾಡಿದ್ವಿ ಅದನ್ನು. ಆಮೇಲೆ ನಾವು ಇವಾಗ ನಿರ್ದಿಗತ ನಾವೇ ಮಾಡಿದ್ಮೇಲೆ ನಾವು ಆ ಥರದ ಅವಶ್ಯಕತೆ ನಮಗೆ ಇಲ್ಲದೆ ಇದ್ದಾಗ ಇದನ್ನು ಮತ್ತೆ ಶುರು ಮಾಡ್ಕೊಳ್ತೀವಿ. ಅದು ಬೇರೆ ಕಾರಣಗಳಿಂದ ಅದನ್ನು ನಿಲ್ಲಿಸಿದ್ದು, ಬಟ್ ಆ ಬೀಜ ನಿಲ್ಲಿಲ್ಲ, ಈಗ ಹೆಮ್ಮರು ಆಗ್ತಾ ಇದೆ. ಇಟ್ ವಾಸ್ ವೆರಿ ಬ್ಯಾಡ್. ಒಂದು ಈ ಕಳೆದ 1 ದಶಕದಲ್ಲಿ ದೆರ್ ಹ್ಯಾಸ್ ಬಿನ್ ಸೈಲೆನ್ಸಿಂಗ್ ಆಫ್ ವಾಯ್ಸಸ್. ಕಲ್ಚರ್ನ ಇಂಪಾರ್ಟೆನ್ಸ್ ಎಷ್ಟು ಅಂತ ಅದನ್ನು ತುಳಿಯೋರು ಜಾಸ್ತಿ ಚೆನ್ನಾಗಿ ಗೊತ್ತಿದೆ. ಬಟ್ ಐ ಆಲ್ವೇಸ್ ಹೋಪ್, ನಾನು ಇತ್ತೀಚಿನ
ಬೆಳವಣಿಗೆಗಳನ್ನು ನೋಡಿದಾಗ ದ ಆ್ಯಂಗರ್, ದ ರಿಜೆಕ್ಷನ್ ಕಾಣಿಸ್ತಾ ಇದೆ. ಇಟ್ ವಿಲ್ ಕಮ್ ಬ್ಯಾಕ್. ಇಟ್ ವಾಸ್ ಅ ವೆರಿ ಸೈಲೆನ್ಸಿಂಗ್, ಡೆಫನಿಂಗ್, ಪೇನ್ಫುಲ್ ಪೀರಿಯಡ್. ಬಟ್ ಆ ಥರದ ಪ್ರಯತ್ನಗಳು ಗೆದ್ದ ಚರಿತ್ರೆ ಇತಿಹಾಸದಲ್ಲಿ ಇಲ್ಲ. ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ನಾವು ಫೈಂಡಿಂಗ್ ಇಟ್ ಹೋಪ್, ಯಂಗ್ಸ್ಟರ್ಸ್ ಆರ್ ರಿಜೆಕ್ಟಿಂಗ್ ಇಟ್ ಪ್ರಾಬ್ಲಮ್. ಇನ್ ಪಾರ್ಲಿಮೆಂಟ್ ಅಂದರೆ ಭಾಷೆ ಗೊತ್ತಿರೋರು ಕಳಿಸಿದ್ರೆ ಇರೋರು, ಗೊತ್ತಿಲ್ಲದಿರೋರು ಕಳಿಸಿದ್ದೀವಿ ಅಷ್ಟೇ ಅಲ್ವಾ? ಅಷ್ಟೇ ಆಗಿದೆ. ಭಾಷೆ, ಪರಿಭಾಷೆ, ನಾವು ಶ್ರೀಮಂತರಾಗಬೇಕು. ಯಾವುದೇ ಕಲಾ ಪ್ರಕಾರ ಪ್ರಶ್ನಿಸಬೇಕಲ್ಲ. ಯು ಕಾಂಟ್ ಬಿ ಪ್ಲೇಯಿಂಗ್ ಫ್ಲೂಟ್ ಆರ್ ಸಮಥಿಂಗ್ ವೆನ್ ದ ಕಂಟ್ರಿ ಇಸ್ ಬರ್ನಿಂಗ್. ಇತ್ತೀಚೆಗೆ ಒಂದು ಪ್ಯಾಲೆಸ್ತೈನ್ ಭಾಳ ಬ್ಯೂಟಿಫುಲ್ ಪೊಯಿಟ್ರಿ ನಾವು ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ನನ್ನ ಕಾವ್ಯದಲ್ಲಿ ರಾಜಕಾರಣ ಇರಬಾರದೆಂದಾದರೆ ನಾನು ಹಕ್ಕಿಗಳ ದನಿಯನ್ನು ಕೇಳುವಂತಿರಬೇಕು. ಆದರೆ ಹಕ್ಕಿಗಳ ದನಿ ಕೇಳಿಸಿಕೊಳ್ಳಲಿಕ್ಕೆ ಯುದ್ಧ ವಿಮಾನಗಳ ಸದ್ದು ಅಡಗಬೇಕು. ಅಥವಾ ನೆರಡ ಹೇಳ್ತಾನಲ್ಲ, ನಿನ್ನಲ್ಲಿ ಯಾಕೆ ಹೂವು ಹಣ್ಣುಗಳ ಬಗ್ಗೆ ಬರೀತಿಲ್ಲ, ಸೂರ್ಯೋದಯದ ಬಗ್ಗೆ ಬರೀತಿಲ್ಲ, ರಕ್ತದ ಬಗ್ಗೆ ಯಾಕೆ ಬರೀತಿಲ್ಲ, ನೋವಿನ ಬಗ್ಗೆ ಯಾಕೆ ಬರೀತಿಲ್ಲ ಅಂದರೆ ಬೀದಿಯಲ್ಲಿ ರಕ್ತವಿದೆ. ನಾನು ಅದಂತಾನೆ ಬರೀಬೋದು. ಡಾಕ್ಯುಮೆಂಟ್ ಅದನ್ನು ನಾವು ಮರೆಮಾಚಕ್ಕಾಗಲ್ಲ. ಡಾಕ್ಯುಮೆಂಟ್ ಅದು ಪ್ರತಿಯೊಂದು ರಂಗಭೂಮಿನೇ ಪ್ರತಿರೋಧ. ಹೇಳ್ತಾ ಇದ್ದೀವಲ್ಲ, ಹೇಳೋರು ಹೇಳ್ತಾರೆ, ನಾವು ಹೇಳೋದು ಹೇಳ್ಕೊಂಡು ಹೋಗೋಣ, ಆಯಿತು. ಇಫ್ ಯು ಥಿಂಕ್ ಯು ಆರ್ ರೈಟ್, ಐ ಡೂಯಿಂಗ್. ನಾನು ಇಷ್ಟು ವರ್ಷದಿಂದ ಮಾಡ್ತಾನೆ ಇದ್ದೀನಿ, ಈಗಲೂ ಅದನ್ನೇ ಮಾಡ್ತಿದ್ದೀವಿ. ಇಷ್ಟು ಜನ ಇದೀವಲ್ಲ, ಒಬ್ಬನೇ ಅಲ್ವಲ್ಲ, ಅಷ್ಟು ಜನ ಸೇರೋಕ್ಕೊಂದು ಸ್ಥಳ ಸಿಕ್ಕಿದೆಯಲ್ಲ. ಈಗ ಮಗನ ಅವನಿಗೆ ಇಷ್ಟ, ಈ ಶಾಲಾ ರಂಗದ ಮಕ್ಕಳ ಜೊತೆ ಇರ್ತಾನೆ, ಪ್ರಾಕ್ಟೀಸ್ ಮಾಡ್ತಾನೆ, ಒಳ್ಳೆ ತಾನೆ. ನನ್ನ ಮಗಳು ಹಾಡಿದ್ಲು ಇವತ್ತು ಪ್ರಾರ್ಥನೆ ಗೀತೆಯಲ್ಲಿ. ನನ್ನ ಮಗಳಿತ್ತು, ಅವ್ರಿಗೆ ಇಂಟ್ರೆಸ್ಟು. ಶಿ ಇಸ್ ಡೂಯಿಂಗ್ ಮ್ಯೂಸಿಕ್. ಈ ವರ್ಷ 3 ವರ್ಷದ ಡಿಪ್ಲೊಮಾ ಇನ್ ಮ್ಯೂಸಿಕ್ ವಿತ್ AR ರೆಹಮಾನ್ ಸ್ಕೇಲ್ ಮುಗಿಸಿ ಮಾಡಿದ್ದೀನಿ. 2 ವರ್ಷ ಶಿ ಇಸ್ ಗೋಯಿಂಗ್ ಮಾಸ್ಟರ್ಸ್ ಟು. ಅವ್ರಿಗೆ ಆ ಇಂಟ್ರೆಸ್ಟ್ ಇದೆ. ಇವನಿಗೆ ತುಂಬ ನಾಟಕ ಇಷ್ಟ. ಅವರು ನನ್ನ ಟೀಮ್ ಅಂತಾನೆ ಓಡಾಡ್ತಿರ್ತಾನೆ. ರಜೆಗೆ ಬಂದ್ಬಿಡ್ತಾನೆ, ಸಂಬಂಧ ನನಗೂ ಇಷ್ಟ. ಅವ್ರ ಜೊತೆ ಸ್ಕೂಲ್ಗಳಿಗೆಲ್ಲ ಹೋಗಿದ್ದಾರೆ, ನಾನು ಹೀಗೆ ಪರ್ಫಾರ್ಮ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.